ಕಲಾವಿದರೆಲ್ಲರೂ ಕೂಡ ಸೂಸೈಡ್ ಮಾಡ್ಕೊಳ್ಳುವಂತಹ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಗುರುಪ್ರಸಾದ್ ಅವರ ಒಂದು ಪ್ರಕರಣವನ್ನ ನೋಡಿದ್ವಿ. ಅದರ ಬೆನ್ನಲ್ಲೇ ಇದೀಗ ಶೋಭಿತಾ ಅವರ ಪ್ರಕರಣ. ಯಾಕೆ ಈ ರೀತಿಯಾದಂತಹ ಮನಸ್ಥಿತಿ ಬರ್ತಾ ಇದೆ, ಏನ್ ತೊಂದರೆಗಳಾಗ್ತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನದಾಗಿ ವಿವರಣೆಯನ್ನ ಕೊಡೋದಕ್ಕೆ ಅವ್ರ ಜೊತೆಗೆ ನಟನೆ ಮಾಡಿದಂತಹ ಪತಿಯ ಒಂದು ಪಾತ್ರದಲ್ಲಿ ನಟಿಸಿರುವಂತಹ ಹರ್ಷ ಅವರು ನನ್ನ ಜೊತೆಗಿದ್ದಾರೆ. ಬ್ರಹ್ಮಗಂಟು ಧಾರಾವಾಹಿ ಮುಖಾಂತರನೂ ಕೂಡ 3 ವರ್ಷ ಜರ್ನಿ ಮಾಡಿದ್ದಾರೆ. ಅದರ ಜೊತೆಗೆ ಹಿಟ್ಲರ್ ಕಲ್ಯಾಣದಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಅವ್ರ ಒಟ್ಟಿಗೆ ಕೇಳ್ತಾ ಹೋಗ್ತೀನಿ, ಶೋಭಿತಾ ಅವರ ಬಗ್ಗೆ ಆಳವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಶೋಭಿತಾ ಅವರ ಪ್ರಕರಣ ಕೇಳಿದಾಗ ಒಂದು ರೀತಿಯಾಗಿ ನಮ್ಮೆಲ್ರಿಗೂ ಶಾಕ್ ಆಗ್ತಾ ಇದೆ. ಯಾಕೆ ಈ ರೀತಿಯಾದಂತಹ ಮನಸ್ಥಿತಿಯನ್ನ ಹೊಂದಿರಬಹುದು ಶೋಭಿತಾ ಅವರು? ಬಿಕಾಸ್ ನಿಮಗೆ ಅವ್ರ ಬಗ್ಗೆ ಆಳವಾಗಿ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. 3 ವರ್ಷ ನೀವು ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ನಟನೆಯನ್ನ ಮಾಡಿರ್ತೀರಾ, ಅದ್ರ ಜೊತೆಗೆ ಹಿಟ್ಲರ್ ಕಲ್ಯಾಣದಲ್ಲೂ ಕೂಡ ನಟನೆಯನ್ನ ಮಾಡಿರ್ತೀರಾ. ಅವರ ಬಗ್ಗೆ ನೀವು ಕಂಡಂತಹ ಶೋಭಿತಾ? ನಾವು ಅದೇ ನೀವು ಹೇಳಿದಾಗೆ ಬ್ರಹ್ಮಗಂಟು 4 ವರ್ಷ ಮಾಡಿದ್ದೀವಿ, ಮತ್ತು ಹಿಟ್ಲರ್ ಕಲ್ಯಾಣ 1 ಇಯರ್ ಒಟ್ಟಿಗೆ ಶೂಟ್ ಮಾಡಿದ್ದೀವಿ. ಇಷ್ಟು ವೀಕ್ ಇಲ್ಲ, ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ. ಆ್ಯಕ್ಚುಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಸ್ವಲ್ಪ ಮನೆ ಕಡೆ ಕಷ್ಟ ಎಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ಒಂದೊಂದ್ಸಲ ಶೇರ್ ಮಾಡ್ತಾಯಿದ್ರು. ಬಟ್ ಇಷ್ಟು ವೀಕ್ ಇದ್ದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದು ಏನಾಯಿತು ಅಂತಲೂ ಗೊತ್ತಿಲ್ಲ. ಇನ್ನು ಈ ಥರ ಮಾಡ್ಕೋಬಾರ್ದು ಅವರು ಅಂತಲ್ಲ, ಯಾರು ಕೂಡ ಈ ಥರ ಡಿಸಿಷನ್ ತೊಗೋಬಾರ್ದು. ಅಟ್ಲೀಸ್ಟ್ ಏನಾದ್ರು ಪ್ರಾಬ್ಲಮ್ ಅಂತ ಬಂದರೆ ಯಾರು ಕ್ಲೋಸ್ ಅಂತ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ ಲೈಫಲ್ಲಿ, ಅವ್ರ ಹತ್ರ ಮಾತಾಡಬೇಕು. ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ, ಒಂದು 5 ನಿಮಿಷ ಡೈವರ್ಟ್ ಮಾಡಿದ್ರೆ ಈ ಥರ ಎಲ್ಲ ಸಿಚುವೇಶನ್ ಬರಲ್ಲ. ಬಟ್ ತಪ್ಪು ಇದು. ನನಗಂತೂ ಪರ್ಸ್ನಲಿ ತುಂಬ ಬೇಜಾರಾಗ್ತಿದೆ, ಯಾಕೆಂದರೆ ಅಷ್ಟು ಕ್ಲೋಸ್ ಇದ್ದೋ ನಾವು. ಆಗಬಾರ್ದಿತ್ತು, ತಪ್ಪು. ಸೆಟ್ಟಲೆಲ್ಲ ಹೇಗಿರ್ತಾ ಇದ್ರು ಶೋಭಿತಾ ಸರ್? ಬಿಕಾಸ್ ನಾನು ಸುಮಾರು ಜನ ಮಾತಾಡಿಸ್ತಾ ಹೋದಾಗ ಹೇಳ್ತಾ ಇದ್ರು ತುಂಬ ಖುಷಿಯಾಗಿರ್ತಾ ಇದ್ರು, ಯಾರ ಜೊತೆನೂ ಯಾರಿಗೂ ಒಂಥರ ಆಗಲ್ಲಪ್ಪ ಈ ಹುಡುಗಿ ಕಂಡ್ರೆ ಅನ್ನೋ ಥರ ಇರಲೇ ಇಲ್ಲ. ತುಂಬ ಫ್ರೆಂಡ್ಲಿ ನೇಚರ್ ಇತ್ತು, ಬಟ್ ಕಮ್ಮಿ ಮಾತಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಹೇಗಿರ್ತಾ ಇದ್ರು ಸರ್? ತುಂಬ ಪಾಸಿಟಿವ್ ಆಗಿರೋದು. ಬೆಳಗ್ಗೆ ಬರ್ತಿದ್ದಂಗೆ ಅವ್ರನ್ನ ಮಾತಾಡಿಸ್ತಾ ಇರೋರೆಲ್ಲ ಒಬ್ಬರ ಹತ್ರ ಕೂಡ ಜಗಳ ಕೂಡ ಮಾಡಿಲ್ಲ ಅವ್ರು ಇದುವರೆಗೂ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಸೆಟ್ಟಲ್ಲಿ ಸೀನ್ ಪೇಪರ್ ಕೊಟ್ಟ ತಕ್ಷಣ ಪ್ರಾಕ್ಟೀಸ್ ಮಾಡಿಕೊಂಡು ತುಂಬ ಆ್ಯಕ್ಟಿವ್ ಆಗಿ ಇರ್ತಿದ್ರು. ಒಂದೇ ಒಂದು ನೆಗೆಟಿವ್ ಕೂಡ ಇಲ್ಲ ಅವ್ರದ್ದು. ಯಾವುದೇ ಒಂದು ನೆಗೆಟಿವ್, ಬೇರೆಯವ್ರ ಬಗ್ಗೆ ಮಾತಾಡೋದು ಆ ಥರ ಏನಿಲ್ಲ. ತುಂಬ ನಾನು ನೋಡಿದಾಗೆ ತುಂಬ ಒಳ್ಳೆಯ ಹುಡುಗಿ. ಬಟ್ ಮದುವೆ ಆದಮೇಲೆ ನನಗೂ ಟಚ್ಚಲ್ಲಿ ಇರಲಿಲ್ಲ ಅಷ್ಟು. ಯಾವಾಗಾದರೂ ಏನಾದ್ರು ಹಬ್ಬ ಇದ್ದರೆ ಮಾತ್ರ ಒಂದು ವಿಶ್ ಮಾಡೋದು, ಆ ಥರ ಮಾತ್ರ ಆಯಿತು. ಬಟ್ ಮದುವೆ ಆದಮೇಲೆ ಏನಾದ್ರು ಚೇಂಜಸ್ ಆಯಿತಾ ಏನು ಅಂತ ಗೊತ್ತಿಲ್ಲ. ಅದು ಅಂದರೆ ಕಾರಣ ಏನು ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಹೈದರಾಬಾದ್ಗೆ ಇವಾಗ ಫ್ಯಾಮಿಲಿ ಹೋಗ್ತಾ ಇದೆ ಕರ್ಕೊಂಡು ಬರೋದಕ್ಕೆ, ಹೋಗಿದೆ ಆಲ್ರೆಡಿ. ಸೊ ರವಾನೆ ಮಾಡ್ತಾ ಇದ್ದಾರೆ ಮೃತದೇಹವನ್ನು. ಏನಾಗುತ್ತೆ ಅಂದರೆ ಈಗ ಮದುವೆ ಆದ ನಂತರ ಬಿಫೋರ್ ಮ್ಯಾರೇಜ್ ಅವರ ಬಗ್ಗೆ ಒಂದು ಕೂಡ ನೆಗೆಟಿವ್ ಇರಲಿಲ್ಲ ಅಂತ ಹೇಳ್ತಾ ಇದ್ದೀರಾ. ಎಲ್ಲರೂ ಇದನ್ನೇ ಹೇಳ್ತಾ ಇದ್ದಾರೆ, ಆಫ್ಟರ್ ಮ್ಯಾರೇಜ್ ನಮಗೆ ಸಂಪರ್ಕಕ್ಕೆ ಕಡಿಮೆ ಸಿಗ್ತಾ ಇದ್ರು ಅಂತ ಹೇಳ್ಬಿಟ್ಟು. ಏನಾದರೂ ಸೂಚನೆ ಏನಾದರೂ ಇತ್ತಾ ಸರ್? ಅಂದರೆ ಬೇಸರ ಇತ್ತಾ? ಮದುವೆ ಆದಮೇಲೆ ಅವರು ಸ್ಕ್ರೀನ್ ಮೇಲೂ ಕೂಡ ಜಾಸ್ತಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಇಲ್ಲ, ಮದುವೆ ಆದಾಗಿಂದ ಅವರು ಯಾವುದು ಮಾಡೇ ಇಲ್ಲ. ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಯಾವುದು ಮಾಡೇ ಇಲ್ಲ. ಮುಂಚೆ ಏನು ಮಾಡಿರೋ ಅಷ್ಟು ಮಾತ್ರನೇ. ಬಟ್ ನನಗೆ ಮದುವೆಗೆ ಇನ್ವೈಟ್ ಮಾಡಿಲ್ಲ ಲಾಸ್ಟ್ ನಮ್ಮದು. ಯಾಕೆಂದರೆ ನಾವು ಮೀಟ್ ಮಾಡಿದ್ದೆ ಲಾಸ್ಟ್ ನಮ್ದು ಹಿಟ್ಲರ್ ಕಲ್ಯಾಣ ವೈಂಡ್ ಅಪ್ ಆಯ್ತಲ್ಲ. ಸೊ ಲಾಸ್ಟ್ ಡೇ ಶೂಟಿಂಗ್ ಅಂದ್ಬಿಟ್ಟು ಅವತ್ತು ಲಾಸ್ಟ್ ಮೀಟ್ ಮಾಡಿದ್ದೆ. ಮದುವೆಗೆ ಅದು ಫೋನ್ ಮಾಡಿ ಇನ್ವೈಟ್ ಮಾಡಿದ್ರು. ಮದುವೆಗೂ ಹೋಗೋಕ್ಕಾಗಿರಲಿಲ್ಲ ನಾನು. ಅದು ಬಿಟ್ಟರೆ ಇನ್ನು ಮದುವೆ ಆದಮೇಲೆ ನನಗೊಂದು 2 ಸಲ ಕಾಲ್ ಮಾಡಿರ್ಬೋದು ಅಷ್ಟೇ. ಅದು ನನ್ನ ಬರ್ತ್ಡೇಗೆ ಒಂದು ಸಲ ಕಾಲ್ ಮಾಡಿದ್ದು, ಮತ್ತು ಇನ್ನೊಂದು ಸಲ ಏನಕ್ಕೂ ಅಷ್ಟೇ. ಅದು ಬಿಟ್ಟರೆ 1.5 ವರ್ಷ ಆಯಿತು. ನನ್ನ ಜೊತೆ ಅಂತಲ್ಲ, ಅವ್ರು ಯಾರ ಜೊತೆನೂ ಟಚ್ಚಲ್ಲೇ ಇಲ್ಲ ಆ್ಯಕ್ಚುಲಿ ಹೈದ್ರಾಬಾದ್ ಹೋದ್ಮೇಲೆ. ಅದೇನಕ್ಕೆ ಅಂತಲೂ ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ಅದು ಏನಂತ. ಮದುವೆಗಿನ ಮೊದಲು ಏನಾದರೂ ಹೇಳ್ಕೊಂಡಿದ್ರೆ ಸರ್? ಅಂದರೆ ನಾನು ಮದುವೆ ಆದಮೇಲೆ ಆ್ಯಕ್ಟಿಂಗ್ ಮಾಡೋದಿಲ್ಲ, ಈ ಥರ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಮದುವೆ ಆದಮೇಲೆ ಕಾಣಿಸ್ಕೊಂಡಿಲ್ಲ, ಎಲ್ಲೂ ಕೂಡ ಮಾಡಿಲ್ಲ ಯಾವುದೂ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀರಾ ನೀವು. ಬಿಫೋರ್ ದಟ್ ಕೊನೆ ದಿನ ಏನಾದರೂ ನಂದು ಇವತ್ತಿಗೆ ಶೂಟಿಂಗ್ ಲಾಸ್ಟು, ನನ್ನ ಮನೇಲಿ ಪರ್ಮಿಷನ್ ಕೊಡಲ್ಲ, ಈ ಥರ ಏನಾದರೂ ಶೇರ್ ಮಾಡಿದ್ರಾ ನಿಮ್ಮ ಜೊತೆಗೆ? ಇಲ್ಲ, ಅವ್ರ ಪರ್ಸ್ನಲ್ ಮದುವೆ ವಿಷಯನ ನನಗೆ ಹೇಳಿರಲಿಲ್ಲ. ಇಮಿಡಿಯೇಟ್ ಮದುವೆ ಫಿಕ್ಸ್ ಆಯಿತು ಅಂತಲೇ ಒಂದು ಕಾಲ್ ಮಾಡಿದ್ರು, ಸ್ವಲ್ಪ ಕಂಗ್ರಾಟ್ಸ್ ಅಂತ ಹೇಳಿದ್ರು. ಆಮೇಲೆ ಇನ್ವಿಟೇಷನ್ ಕಳಿಸಿದ್ದು. ಅದು ಬಿಟ್ಟರೆ ಬೇರೆ ಅವರು ಅದೇ ಎಲ್ಲಿ ಅಂತ ನಾನು ಕೇಳಿದಾಗ ಹೈದ್ರಾಬಾದಲ್ಲಿ ಮದುವೆ ಆದಮೇಲೆ ಅಲ್ಲಿ ಸೆಟಲ್ ಆಗ್ತೀನಿ ಅಂತ ಹೇಳಿದ್ರು. ಹುಡುಗ ಹೇಗೆ ಅಂದಾಗ ಅದೇ ಸಾಫ್ಟ್ವೇರ್ ಅಂತ ಹೇಳಿದ ನೆನಪು. ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಅಷ್ಟು ಬಿಟ್ಟರೆ ಅವರು ಏನು ಅವ್ರ ಮನೆಯವ್ರ ಬಗ್ಗೆನೂ ಏನೂ ಹೇಳಿಲ್ಲ. ಏನಂದ್ರೆ ಏನೂ ಗೊತ್ತಿಲ್ಲ. ಅವರು ಮದುವೆ ಆದಮೇಲೆ ಹೇಗಿದ್ದಾರೆ ಏನು ಟಚ್ಚಲ್ಲೇ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಜೊತೆ ಅಂತಲ್ಲ, ಯಾರ ಜೊತೆನೂ ಟಚ್ಚಲ್ಲಿರಲಿಲ್ಲ ಅವರು. ಇನ್ನು ಇಲ್ಲಿ ಮುಂಚೆದು ಗೊತ್ತಿತ್ತು, ಅವ್ರು ಸಕಲೇಶ್ಪುರಲ್ಲಿದ್ದರು. ನಮ್ಮ ಸೆಟ್ಟಲ್ಲಿದ್ದ ಶೂಟಿಂಗ್ ಈ 3.5 years ಬ್ಯಾಕ್ ಅನ್ಸುತ್ತೆ. ಅವ್ರ ತಂದೆ ಕೂಡ ತೀರೋಗಿದ್ರು. ಶೂಟಿಂಗಿಂದನೇ ಹೊರಟಿದ್ರು, ಈ ಥರ ಆಗೋಯ್ತು ಅಂತ ಹೇಳಿ. ಆಮೇಲೆ ಅವರು ತುಂಬ ಕಷ್ಟಪಟ್ಟು ಒಂದು ಮನೆ ಕಟ್ಟಿದ್ರು, ಒಂದು ಚಿಕ್ಕದಾಗ ಊರಲ್ಲೇ. ಆ ಮನೇಲಿ ಅಪ್ಪ ಅಮ್ಮ ಇರಬೇಕು ಅಂತ ಆ ಮನೆ ಕಟ್ಟಿ ಗೃಹಪ್ರವೇಶ ಆಗೋ ಅಷ್ಟರಲ್ಲೇ ಅವ್ರ ತಂದೆ ತೀರೋಗ್ಬಿಟ್ರು. ಅದೊಂದು ಅವರಿಗೆ ತುಂಬ ಬೇಜಾರಿತ್ತು. ಆಮೇಲೆ ಅವರಮ್ಮನ ಎಲ್ಲ ಬೆಂಗಳೂರಿಗೆ ಕರ್ಕೊಬಂದು ಅವರೇ ನೋಡ್ಕೋತಾ ಇದ್ರು. ಒಟ್ಟಿಗೆ 2 ಸೀರಿಯಲ್ ಮಾಡಿ ಶೂಟ್ ಮಾಡ್ತಾಯಿದ್ರು. ಪಾಪ ತುಂಬ ಕಷ್ಟಪಡ್ತಾಯಿದ್ರು. ಅವರಮ್ಮನ ಇವರೇ ಚೆನ್ನಾಗಿ ನೋಡ್ಕೋಬೇಕಿತ್ತು. ಆ ಟೈಮಲ್ಲೇ ಈ ಥರ ಮಾಡ್ಕೊಂಡಿದ್ದಾರೆ.
ಹಸ್ಬೆಂಡ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರಿ, ಮೂಲತಃ ಎಲ್ಲಿ ಅವರು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಅವರ ಪ್ರೀತಿ ಬಗ್ಗೆ ಏನಾದರೂ ಗೊತ್ತಿತ್ತಾ ನಿಮ್ಗೆ, ಏನಾದರೂ ಹೇಳಿದ್ರಾ ಅಂತ ಹೇಳ್ಬಿಟ್ಟು? ನಾವು ಸೆಟ್ಟಲ್ ಇದ್ದಾಗೆಲ್ಲ ಮಾತಾಡ್ತಾ ಇದ್ದ, ಲವ್ ಅಂತ ಯಾರ್ದು ಇರಲಿಲ್ಲ ಅವರು. ಸೊ ಅರೇಂಜ್ ಮ್ಯಾರೇಜೇ ಕನ್ಫರ್ಮ್ ಇದು, ಯಾರನ್ನೂ ಲವ್ ಮಾಡ್ತಾ ಇಲ್ಲ. ನನಗೆ ಯಾಕೆಂದರೆ ಎಲ್ಲ ಒಟ್ಟಿಗೆ ಇರ್ತಿದ್ವಲ್ಲ, ಗೊತ್ತಾಗ್ತಾ ಇತ್ತು. ಸೊ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜೇ. ಬಟ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟು. ಏನಾದರೂ ಮೀಟ್ ಮಾಡಿಸಿದ್ದೀರಾ ಸರ್ ಅವರ ಮದುವೆ ಆಗೋ ಹುಡುಗನನ್ನು? ಬಿಫೋರ್ ಮ್ಯಾರೇಜ್ ಏನಾದರೂ ಮೀಟ್ ಮಾಡಿಸೋದು ಆ ಥರ ಏನಾದರೂ, ಅದಾದ ನಂತರ ಯಾವಾಗಲಾದರೂ? ಅವ್ರ ಬಗ್ಗೆ ಮಾತು ಕೂಡ ಆಡಿಲ್ಲ ನಾವು. ಬರೀ ಆ ಮದುವೆ ಫೋಟೋಸ್ ಬಂತಲ್ಲ, ಆ ಫೋಟೋಸ್ ನೋಡಿದಷ್ಟೇ. ಅದು ಬಿಟ್ಟರೆ ನಂಗೆ ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಇಷ್ಟು ಒಂದು ರೀತಿಯಾಗಿ ಒಂದು ನೆಗೆಟಿವ್ ಇಲ್ಲದೆ ಇರುವಂತಹ ಕಲಾವಿದೆ, ತುಂಬ ಖುಷಿಯಾಗಿ ಸೆಟ್ಟಲ್ಲಿ ಕಾಲ ಕಳೀತಾ ಇದ್ರು ಅಂತ ಹೇಳ್ತಾ ಇದ್ರಿ. ಏನು ರೀಸನ್ ಇರಬಹುದು ನಿಮ್ಮ ಪ್ರಕಾರ? ಅಂದರೆ ಮಿಡಲ್ ಕ್ಲಾಸಿಂದ ಬಂದಿರುವಂತಹ ಹುಡುಗಿ ಕಷ್ಟಪಡ್ತಾ ಇದ್ರು, ಅದು ಒಂದು ಕಡೆ, ಆದರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು, ಎರಡೆರಡು ಸೀರಿಯಲ್ ಮಾಡಿಕೊಂಡು ನಿಭಾಯಿಸ್ತಾ ಇದ್ರು ಅಂತ ಹೇಳಿದ್ರಿ. ಏನು ರೀಸನ್ ಇರ್ಬೋದು ಅಂತ ಹೇಳ್ಬಿಟ್ಟು? ಅದೇ ಗೊತ್ತಾಗ್ತಾ ಇಲ್ಲ ನನಗೆ ಅಂತಲ್ಲ. ನಾನು ಈಗ ನಾನು ಭರತ್ ಬೋಪಣ್ಣ ಮಾತಾಡೋ, ಗೀತಾ ಅವರು, ಪ್ರಣತಿ, ನಮ್ಮ ಸೆಟ್ಟಲ್ಲಿರೋರು ಎಲ್ಲ ಮಾತಾಡ್ದು, ಫೋನ್ ಮಾಡಿಕೊಂಡು. ಏನಕ್ಕೆ ಈಗ ಆಯಿತು ರೀಸನ್ ಯಾರಿಗೂ ಗೊತ್ತಿಲ್ಲ. ಅದು ಅವ್ರಿಗೆ ಬಿಟ್ಟು ಅವ್ರ ಮನೆಯವ್ರಿಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಅದು ಏನು ಅಂತಲೂ ಗೊತ್ತಿಲ್ಲ. ಅವ್ರ ಅಮ್ಮನೂ ಎಲ್ಲ ನೆನ್ನೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ನಾನು ಅವ್ರ ಭಾವ ಹತ್ರ ಮಾತಾಡಿದೆ, ಅವರು ಕೂಡ ಶಬರಿಮಲೆಯಲ್ಲಿದ್ದರು, ಇವಾಗ ಹೋಗ್ತಾ ಇದ್ದೀನಿ ಹರ್ಷ ಅವರೇ, ಅಲ್ಲಿ ಹೋಗ್ಬಿಟ್ಟು ಏನಾಗಿದೆ ಅಂತ ತಿಳ್ಕೊಂಡು ಕಾಲ್ ಮಾಡ್ತೀನಿ, ಪೋಸ್ಟ್ ಮಾರ್ಟಮಿಗೆ ತೊಗೊಂಡು ಹೋಗಿದ್ದಾರಂತೆ. ರೀಸನ್ ಏನಿರ್ಬೋದು, ಏನು ಜಗಳ ನಮ್ಮ ಮನೇಲಿ ಅಂತಲೂ ಕೇಳಿದೆ. ಇಲ್ಲ, ಅದೆಲ್ಲ ಏನೂ ಇಲ್ಲ, ಏನೂ ಗೊತ್ತಿಲ್ಲ ಯಾರಿಗೂ. ಸೊ ಇವತ್ತು ಗೊತ್ತಾಗಬೇಕಷ್ಟೇ ಏನು ವಿಷಯ ಅಂತ. ಅವರ ಹಸ್ಬೆಂಡನ್ನು ಸಂಪರ್ಕ ಮಾಡುವಂತಹ ಕೆಲಸ ನಿಮ್ಮ ಸೀರಿಯಲ್ ಟೀಮ್ ಕಡೆಯಿಂದ ಆಗಿರ್ಬೋದು, ಎಲ್ಲಿಂದನಾದರೂ ಆಗಿದೆಯಾ ಸರ್? ಬಿಕಾಸ್ ಇದು ಒಂಥರ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೋಗಿ ಅಂತ ಬಂದಾಗ ನೇರವಾಗಿ ಒಂದು ಅನುಮಾನ ಮೂಡುತ್ತೆ. ಆಫ್ಟರ್ ಮ್ಯಾರೇಜ್ ಕಾಂಟ್ಯಾಕ್ಟಲ್ಲೂ ಇಲ್ಲ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಆ ಥರ ಪ್ರಯತ್ನ ಏನಾದರೂ ಆಗಿದೆಯಾ ಅಂತ ಹೇಳ್ಬಿಟ್ಟು? ಇಲ್ಲ, ಅವ್ರ ಹಸ್ಬೆಂಡ್ ಅಂದರೆ ಈಗ ಶೋಭಿತಾ ಅವ್ರನ್ನ ನಂಬರ್ ಬಿಟ್ಟರೆ ಇನ್ನು ಯಾರ ನಂಬರ್ ಕೂಡ ನಮ್ಮ ಹತ್ರನೂ ಇರಲಿಲ್ಲ. ಇವಾಗ ನಿನ್ನೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಭಾವನ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡಿದ್ದೀವಿ. ಸೊ ಅವ್ರು ಅದೇ ಇವತ್ತು ತಿಳಿಸ್ತೀವಿ ಏನೇನಾಗಿದೆ ಅಂತ ಹೇಳಿದ್ರು. ಅದು ಬಿಟ್ಟರೆ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಕಂಪ್ಲೇಂಟ್ ಎಲ್ಲ ಆಗಿದೆ ಅಂತ ಹೇಳಿದ್ರು. ಅದು ಬಿಟ್ಟರೆ ಬೇರೆ ಏನೂ ವಿಷಯನೇ ಗೊತ್ತಿಲ್ಲ, ಇವತ್ತು ಗೊತ್ತಾಗಬೇಕು. ಶೋಭಿತಾ ಅವರು ಎಲ್ಲೋ ಒಂದು ಕಡೆ ಹೆಚ್ಚು ಮಾತನಾಡ್ತೇ ಇದ್ದಿದ್ದು, ಹಾಗೆ ಏನು ಶೇರ್ ಮಾಡ್ತಾ ಇರಲಿಲ್ಲ ಜಾಸ್ತಿ ಅಂತ ಹೇಳಲಾಗ್ತಾ ಇತ್ತು. ಅವ್ರ ಪಾಡುಗವ್ರು ಇರೋರು ಆರಾಮಾಗಿ ಖುಷಿಯಾಗಿ ಅಂತ. ಅದೇ ಒಂದು ಈ ಘಟನೆಗೆ ಕಾರಣ ಆಯ್ತಾ? ಬಿಕಾಸ್ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಒಬ್ರ ಹತ್ರ ಹಗುರ ಆಗತ್ತೆ ಮನಸ್ಸು, ಏನೇ ಕಷ್ಟ ನೋವುಗಳೆಲ್ಲ ಇದ್ರೂ ಕೂಡ. ಅದೇ ಒಂದು ರೀಸನ್ ಆಯ್ತಾ ಈ ಒಂದು ಪರಿಸ್ಥಿತಿಗೆ ಅಂತ? ರೀಸನ್ ಆಲ್ಮೋಸ್ಟ್ ಏನಂತ ಗೊತ್ತಿಲ್ಲ, ಬಟ್ ನೀವು ಹೇಳಿದ ಕರೆಕ್ಟ್. ಇವಾಗ ಏನೇ ನಮ್ಗೇನಾದ್ರು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಆ ಕ್ಲೋಸ್ ಅಂತ ಇಬ್ಬರು ಇದ್ದೇ ಇರ್ತಾರೆ. ಈಗ ಒಬ್ರ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಅಂದರೆ ಕ್ಲೋಸ್ ಇರೋರ ಹತ್ರ ಅಟ್ಲೀಸ್ಟ್ ಶೇರ್ ಮಾಡ್ಕೋಬೋದು. ಮನೆಯವ್ರ ಹತ್ರ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಹತ್ರ ಅಂದಾಗ ಕ್ಲೋಸ್ ಫ್ರೆಂಡ್ ಅಂತ ಯಾರಾದರೂ ಇರ್ತಾರೆ. ಅವ್ರ ಹತ್ರ ಅಟ್ಲೀಸ್ಟ್ ಒಂದು 2 ನಿಮಿಷ ಮಾತಾಡಿಬಿಟ್ರೆ ಈ ಥರ ಎಲ್ಲ ಆಗೋದಿಲ್ಲ, ಆಗಬಾರ್ದು ಇದೆಲ್ಲ. ಅದನ್ನು ಅವರು ಈ ಥರ ನಾನು ಎಲ್ಲ ಇಂಟರ್ವ್ಯೂಲ್ಲಿ ಕುತ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇದ್ವಿ, ಅವ್ರ ವಿಷಯ ಈ ಥರ ಮಾತಾಡ್ತಾ ಇರೋದು ಸೀರಿಯಸ್ಲಿ ನನಗೆ ಒಂಥರ ಕಷ್ಟ ಆಗ್ತಾ ಇದೆ. ಇದು ನನಗೂ ಆ್ಯಕ್ಚುಲಿ ನಿಮ್ಮನ್ನು ಜಾಸ್ತಿ ಮಾತನಾಡ್ಸೋಕ್ಕೂ ಕಷ್ಟ ಆಗ್ತಾ ಇದೆ ಸರ್. ಬಟ್ ನನ್ನ ಕೆಲಸ ಕೇಳಲೇಬೇಕು. ನೀವು ಬ್ರಹ್ಮಗಂಟು ಸೀರಿಯಲಲ್ಲಿ ಹೆಚ್ಚು ಕಮ್ಮಿ 3-4 ವರ್ಷ ಜರ್ನಿ ಇದೆ ಸರ್. ಅದಾದ ನಂತರ ಹಿಟ್ಲರ್ ಕಲ್ಯಾಣದಲ್ಲೂ ಕೂಡ ಜೊತೆಗೆ ನಟನೆ ಮಾಡಿರ್ತೀರ. ಸೊ ಈ ಎರಡೂ ಸೀರಿಯಲ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾರೆ, ಅವರ ಜೊತೆಗಿನ ಒಂದು ಎಕ್ಸ್ಪೀರಿಯನ್ಸ್ನ. ನಾವು ಅದು ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಗೆ ಏನಂದರೆ, ಈಗ ಹೊಸ್ದಾಗಿ ಯಾರು ಬಂದಾಗ ಕಂಫರ್ಟಬಲ್ ಇರಲ್ಲ ಸ್ವಲ್ಪ ಮಾತಾಡೋದು ಅದು ಇದು. ಸೊ ನಾವು ಮುಂಚೆಯಿಂದ ಪರಿಚಯ ಇದ್ದೀವಲ್ಲ, ಸೊ ಹಾಗಾಗಿ ಸೀನ್ ಪೇಪರ್ ಕೊಟ್ಟು ನಾವು ಸೀನ್ ಪೇಪರು ನೋಡ್ತಿರ್ಲಿಲ್ಲ. ಹಾಗೆ ಮಾತಾಡ್ಕೊಂಡು ಈಗ ಮಾಡೋಣ, ಒಂದು ಲೈನ್ ಆ ಕಡೆ ಸೇರಿಸ್ಕೊಳ್ಳೋಣ ಅಂತ ಖುಷಿಯಾಗಿ ಆ್ಯಕ್ಟ್ ಮಾಡ್ತಾಯಿದ್ದು. ಆಮೇಲೆ ಅದು ಬಿಟ್ಟರೆ ಇವೆಂಟ್ಗಳಿರ್ತಾಯಿತ್ತು. ಈಗ ಎಷ್ಟೊಂದು ಸಲ ಪ್ರೈವೇಟ್ ಇವೆಂಟ್ಗಳೆಲ್ಲ ಇನ್ವೈಟ್ ಮಾಡಿದ್ರೆ ನನಗೂ ಅವ್ರಿಗೂ ಕರಿತಾಯಿದ್ರು. ನಮ್ಮ ಬ್ರಹ್ಮಗಂಟು ಮುಗಿದ ತಕ್ಷಣ ಮತ್ತೆ ನಿಮ್ಮ ಪೇರ್ ಚೆನ್ನಾಗಿತ್ತು ಅಂದ್ಬಿಟ್ಟು ಹಿಟ್ಲರ್ ಕಲ್ಯಾಣಗೂ ಅದೇ ಪೇರ್ ಕಂಟಿನ್ಯೂ ಮಾಡಿದ್ರು. ನಾನು ಫಸ್ಟ್ ಜಾಯಿನ್ ಆಗಿದ್ದೆ, 1 ಇಯರ್ ಆದಮೇಲೆ ಅವ್ರು ಜಾಯಿನ್ ಆದರು. ಸೊ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಅಟ್ಲೀಸ್ಟ್ ಅವ್ರ ಮದುವೆ ಆದಮೇಲೆ ಟಚ್ಚಲ್ಲಿ ಇದ್ದೀರಿ, ಎಲ್ಲರ ಜೊತೆ ಏನಾಗ್ತಿದೆ ಏನಾಗಲ್ಲ ಅಂತನಾದ್ರು ಗೊತ್ತಾಗ್ತಾ ಇತ್ತು. ಸೊ ಯಾರ ಜೊತೆ ಟಚ್ಚಲ್ಲಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ ಯಾರಿಗೂ. ಪ್ರತಿ ಕಲಾವಿದರು ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಸರ್, ಏನು ಮದುವೆ ಆದಮೇಲೆ ಅಷ್ಟು ಟಚ್ಚಲ್ಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ಕಡೆ ಒಂದು ರಿಸ್ಟ್ರಿಕ್ಷನಿಗೆ ಒಳಗಾದ್ರ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಈಗ ಕಲಾವಿದರಿಗೆ ಒಂದು ಆಸೆ, ಒಂದು ಗುರಿ ಅಂತ ಇರುತ್ತೆ. ಆ ಥರ ಆಸೆ, ಗುರಿ, ಕನಸನ್ನ ಏನಾದರೂ ಹೇಳ್ಕೊತಾ ಇದ್ರ ನಿಮ್ಮ ಜೊತೆಗೆ ಅಂತ ಹೇಳ್ಬಿಟ್ಟು? ಅದೇ ಮೈನ್ ಏನಂದರೆ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಯ್ತು, ಅವ್ರಿಗೂ ಮನೆ ಮಾಡಬೇಕಿತ್ತು. ಅದೇ ಮೈನ್ ಇದ್ದಿದೆ. ಅವರು ಅಪ್ಪ ಅಮ್ಮ ನನ್ನ ಕಷ್ಟಪಟ್ಟು ಇಷ್ಟು ವರ್ಷ ಸಾಕಿದ್ದಾರೆ, ಹರ್ಷ ಅವರೇ ಅಂತಲೇ ಕರೀತಿದ್ದು ಅವರು, ಇಲ್ಲ ಅಂತತ್ತು ಅನ್ನೋರು. ಅದೊಂದೇ ನನಗಿರೋದು, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು, ಬೆಂಗಳೂರು ಕರ್ಕೊಬಂದು ಇಟ್ಕೋಬೇಕು ಅಂತ ಅಷ್ಟು ಮಾತ್ರ ಹೇಳ್ತಾ ಇದ್ಬಿಟ್ರೆ ಇನ್ನೇನಿಲ್ಲ. ಅದೇ ಶೂಟಲ್ಲಿ ನಂದು ಅವ್ರದ್ದು ಕಾರಲ್ಲಿ ಒಂದು ಸೀನ್ ಇತ್ತು. ದತ್ತವ್ರೆ ನಾನು ಒಂದು ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಅನ್ನಿಸ್ತಾ ಇದೆ, ಯಾವಾಗ ಆಗುತ್ತೋ ಗೊತ್ತಿಲ್ಲ ಅಂತ ಒಂದು ಸಲ ಹೇಳಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಅವರು ಪರ್ಸ್ನಲ್ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅಷ್ಟೇ. ಬೇಸಿಕ್ ಏನಿದೆ ಅದು ಮಾತ್ರ ಮಾತಾಡ್ತಾ ಇದ್ರು ಅಷ್ಟೇ.
ಏನಾದರೂ ಕೊರತೆ ಅಂತ ಏನಾದರೂ ನಿಮ್ಮ ಕಣ್ಣಿಗೆ ಬಿದ್ದಿತ್ತಾ ಸರ್? ನನಗೆ ಈ ಕೊರತೆ ಇದೆ ಅಂತ ಏನಾದರೂ ಹೇಳ್ಕೊಂಡಿದ್ದು, ಕಷ್ಟ ಇದೆ ಅಂತ ಮಿಡಲ್ ಕ್ಲಾಸ್ ಅಂತ ಹೇಳಿದ್ರಿ, ಬಟ್ ಈ ಕೊರತೆ ಇದೆ ನನಗೆ ಅಂತ ಏನಾದರೂ ಹೇಳ್ಕೊಂಡಿದ್ರಾ ಅಂತ ಹೇಳ್ಬಿಟ್ಟು? ಇಲ್ಲ ಅವರು ಯಾವತ್ತೂ ಏನೇ ಕಷ್ಟ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಏನು ಶೇರ್ ಮಾಡ್ತಾ ಇರಲಿಲ್ಲ. ಕಷ್ಟ ಇದೆ ಹಾಗೆ ಹೀಗೆ ಅಂತ ಬರೋರು ಶೂಟಿಂಗ್ ಮುಗಿಸೋರು ಆರಾಮಾಗಿ. ನಾವಾದರೂ ಒಂದೊಂದಿನ ಇನ್ನೂ ಪ್ಯಾಕಪ್ ಆಗಿಲ್ವಲ್ಲಪ್ಪ ಅಂತ ಬೈಕೋತಿರ್ತೀವಿ ಸುಮ್ಮನೆ ಮನಸ್ಸಲ್ಲಿ. ಅವ್ರು ಅದು ಕೂಡ ಮಾಡ್ತಿರಲಿಲ್ಲ. ಯಾವಾಗ ಪ್ಯಾಕಪ್ ಅಂತಾರೆ ಅವಾಗ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಹೋಗೋರು. ಟೈಮ್ ಸೆನ್ಸ್ ಕರೆಕ್ಟ್ ಟೈಮಿಗೆ ಬರೋರು, ಕರೆಕ್ಟ್ ಟೈಮಿಗೆ ಹೋಗೋರು. ಕಷ್ಟ ಅಂತ ಏನು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಅವರು. ಇಲ್ಲ. ಈಗ ರೀಸೆಂಟಾಗಿ ನಾವು ನೋಡಿದ್ವಿ ಸರ್, ಗುರುಪ್ರಸಾದ್ ಅವರ ಅದು ಕೂಡ ಆತ್ಮಹತ್ಯೆ ಪ್ರಕರಣನೇ. ಕಲಾವಿದರು ಒಂದು ರೀತಿಯಾಗಿ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಇಂಡಸ್ಟ್ರೀಲಿ ಒಂದು ಜಗಳಗಳಾಗ್ತಾ ಇದೆ, ಒಬ್ಬರ ಮೇಲೊಬ್ಬರು ಆರೋಪ ಮತ್ತು ವಾದ ವಿವಾದಗಳು ನಡೀತಾ ಇದೆ. ಸಿನಿಮಾ ವಿಚಾರಕ್ಕೆ ಆಗಿರ್ಬೋದು, ಧಾರಾವಾಹಿ ವಿಚಾರಕ್ಕೆ ಆಗಿರ್ಬೋದು. ಈ 2 ತಿಂಗಳಲ್ಲಂತೂ ಒಂದರಿಂದ ಒಂದು ಬೆಳವಣಿಗೆಗಳನ್ನು ನೋಡ್ತಾನೆ ಇದ್ದೀನಿ ನಾನಂತೂ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಈ ರೀತಿಯಾದಂತಹ ಮನಸ್ಥಿತಿ ಬರ್ತಾ ಇದೆ? ಯಾಕೆ ಕುಗ್ತಾ ಇದೆ ಇಂಡಸ್ಟ್ರಿ? ಕಲಾವಿದರು ಯಾಕೆ ಕುಗ್ಗಿ ಹೋಗ್ತಾ ಇದ್ದಾರೆ ಅಂತ? ಇಲ್ಲ, ಎಲ್ಲ ಕಡೆ ಆಗಿಲ್ಲ, ಒಂದೊಂದ್ಸಲ ಆಗುತ್ತೆ. ಅದೇ ಹೇಳಿದ್ನಲ್ಲ, ಈ ಥರ ಬ್ಯಾಡ್ ಟೈಮ್ ಅವ್ರಿಗೆ ಮೈಂಡ್ ಸೆಟ್ ಏನಿರುತ್ತೋ ಏನೋ ಗೊತ್ತಿರಲ್ಲ. ಬಟ್ ಈ ಥರ ಡಿಸಿಷನ್ ತೊಗೋಬಾರ್ದು. ನಾನು ಆವಾಗಲೇ ಹೇಳ್ದಾಗೆ ಯಾರ ಹತ್ರ ಮಾತಾಡಬೇಕು, ಕ್ಲೋಸ್ ಅಂತ ಒಬ್ಬರಿಬ್ರು ಇರ್ತಾರೆ. ಮಾತಾಡಿ ಈ ಥರ ಆಗಿದೆ, ಏನಾದ್ರು ಸೊಲ್ಯೂಷನ್ ಇದೆ, ಏನೇ ಇದ್ರೂ ಏನೇ ಮಾಡಿದ್ರೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದನ್ನು ಸರಿ ಮಾಡ್ಕೋಬೇಕು. ಒಬ್ರ ಹತ್ರ ಮಾತಾಡ್ಕೊಂಡು ಈ ಥರ ಮಾಡಿದ್ರೆ ಆ್ಯಕ್ಚುಲಿ ಜೊತೆಲಿರೋರ್ಗೂ ಕಷ್ಟ. ಅವ್ರ ಮನೆಯವ್ರಿಗಂತೂ ಪಾಪ 30-32 ವರ್ಷ ಸಾಕಿರ್ತಾರೆ ಜೊತೆಲಿ ಇದ್ಕೊಂಡು. ಈಗ ಅವರು ಈ ಥರ ನೋಡಬೇಕು ಅಂದರೆ ಅವ್ರಿಗೆ ಪರಿಸ್ಥಿತಿ ಅವ್ರ ಅಮ್ಮಂದು ಹೇಗಿರುತ್ತೆ. ನನಗೆ 4-5 ವರ್ಷ ಜೊತೆಲಿ ಬರೀ ಆ್ಯಕ್ಟ್ ಮಾಡಿದ್ದೀವಿ ಅಷ್ಟೇ. ಅಷ್ಟು ವರ್ಷದಿಂದ ಸಾಕ್ಬಿಟ್ಟವರು ಇವತ್ತು ಅಲ್ಲಿ ಮಲಗಿರ್ತಾರೆ. ಈ ಥರ ಅಂದರೆ ಈಗ ನೋಡ್ಬಿಟ್ಟು ಅವರು ಅಮ್ಮನ ಪರಿಸ್ಥಿತಿ ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಮಾಡಬಾರ್ದು. ಯಾರೇ ಆದರೂ ನಮಗೆ ಪರಿಚಯ ಇರೋರು ಅಂತಲ್ಲ, ಪರಿಚಯ ಇಲ್ಲದವ್ರು ಯಾರು ಕೂಡ ಈ ಥರ ಡಿಸಿಷನ್ ತೊಗೋಬಾರ್ದು. ತಪ್ಪು ಇದು. ಫೈನಲಿ ಸರ್, ಕೊನೆಯದಾಗಿ ಈ ಒಂದು ಪ್ರಕರಣದ ವಿಚಾರವಾಗಿ ನಿಮ್ಮ ಕೊನೆಯ ಮಾತು, ಯಾವ ರೀತಿಯಾಗಿ ತನಿಖೆ ಆಗಬೇಕು, ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ, ಶೋಭಿತಾ ಬಗ್ಗೆ ನಿಮ್ಮ 2 ಸಾಲುಗಳು ಕೊನೆಯದಾಗಿ. ಈಗೇನು ಮಾತಾಡ್ರಿ ಏನು ಯೂಸ್ ಇಲ್ಲ. ನಾನು ಅದೇ ಅವ್ರ ಮನೆಯಲ್ಲಿ ಸ್ವಲ್ಪ ಅವ್ರಿಗೆ ಧೈರ್ಯ ಬರಲಿ, ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಬೇರೆ ಇನ್ನೇನು ನಾನು ಮಾತಾಡೋದ್ರಲ್ಲಿಲ್ಲ. ಇವಾಗ ಮೈನ್ ಅವ್ರ ತಾಯಿಗೆ, ಅವ್ರ ಅಕ್ಕದಿರಿದ್ದಾರೆ 3 ಜನ, ಅವ್ರಿಗೆಲ್ಲ ಸ್ವಲ್ಪ ಧೈರ್ಯ ಬರಲಿ, ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊತೀನಿ ಅಷ್ಟೇ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳನ್ನು ಶೋಭಿತಾ ಅವ್ರ ಬಗ್ಗೆ ಹಂಚ್ಕೊಂಡ್ರೆ ರಿಪಬ್ಲಿಕ್ ಕನ್ನಡ ಜೊತೆ. ನಿಮಗೂ ಕೂಡ ದೇವರು ದುಃಖ ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಬೇಡ್ಕೋತೀನಿ. ಬಿಕಾಸ್ 5 ವರ್ಷ ಹತ್ತತ್ರ ಜರ್ನಿ ಇದೆ ಅವರೊಟ್ಟಿಗೆ ನಿಮ್ಮದು. ಥ್ಯಾಂಕ್ ಯು ಸರ್. ಇದಿಷ್ಟು ಹರ್ಷ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.